Hello students, in this class we will study International Accounting Standard Board IASB. So IASB ಅಂತ ಹೇಳಿದ್ರೆ International Accounting Standard Board. So IASB is an independent standard setting body of the IFRS Foundation. So ಇದು ಒಂದು IFRS ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಯಾವುದು ಈ IASB ಈ ಬೋರ್ಡ್ ಏನಿದೆ. ಸೊ ಇದು IFRS ಅನ್ನ ಏನು ಮಾಡುತ್ತೆ, ಸೊ ಕಂಟ್ರೋಲ್ ಮಾಡುತ್ತೆ. IFRS ಸ್ಟ್ಯಾಂಡರ್ಡ್ಸನ್ನು ಇದು ಸೆಟ್ ಮಾಡುತ್ತೆ. IFRSದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಯಾವುದು ಅಂತ ಹೇಳಿದ್ರೆ IASB. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದ್ರೆ ದ IASB ವಾಸ್ ಫೌಂಡೆಡ್ ಆನ್ April 1st, 2001. ಸೊ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದ್ರೆ ಅಸ್ತಿತ್ವಕ್ಕೆ ಬಂದಿದ್ದು 1st April 2001. ಇಟ್ಸ್ ಪ್ರಿಡಿಸೀಸರ್ ವಾಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. ಸಿ IASB ನ ನಾವು ಮುಂಚೆ ಏನಂತ ಕರಿತಿದ್ವಿ ಅಂತ ಹೇಳಿದ್ರೆ IASC ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. ಸೊ ಹಿಂದೆ ನಾವು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಕರಿತಿದ್ವಿ. ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾವು ನೋಡಿ. IASC ಅಂತ ಕರಿತಿದ್ವಿ ಮೊದಲು ಇದನ್ನ. ಸೊ ಫ್ರಮ್ 1st April 2001 ಇಂದ ದ IASC ಹ್ಯಾಸ್ ಚೇಂಜ್ ಟು IASB. ಸೊ IASC ಇದ್ದಂಥ ನೇಮ್ ಏನಾಗಿದೆ ಇವಾಗ IASB ಆಗಿದೆ. ಇಟ್ಸ್ ಪ್ರಿಡಿಸೀಸರ್ ವಾಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. ಅದು ಫ್ರಮ್ 1st April 2001 ಇಂದ IASC ಏನಾಗಿದೆ IASB ಆಗಿ ಕನ್ವರ್ಟ್ ಆಗಿದೆ. ಸೊ ಇದ್ರದ್ದು ಫಂಕ್ಷನ್ ಏನು, ಇದ್ರದ್ದು ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ IFRS ಆರ್ ಡೆವಲಪ್ಡ್ ಬೈ ದಿ IASB. ಸೊ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಈ ಒಂದು IASB ನ ಏನಕ್ಕೆ ನಾವು ಎಸ್ಟಾಬ್ಲಿಷ್ ಮಾಡಿದ್ವು ಅಂತ ಹೇಳಿದ್ರೆ ಸೊ IFRS ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡೋದಕ್ಕೆ, IFRS ನ ಇಂಟರ್ಪ್ರಿಟ್ ಮಾಡೋದಕ್ಕೆ, IFRS ನ ಸೊ ಡೆವಲಪ್ ಮಾಡಿ IFRS ಸ್ಟ್ಯಾಂಡರ್ಡ್ಸ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ದಿಸ್ IASB ವಾಸ್ ಫೌಂಡೆಡ್. Its responsibility is to develop and publication of IFRS standards. ಇದು ಇದರ ಒಂದು ಮುಖ್ಯ ಉದ್ದೇಶ. ಸೊ ನಾವು IASB ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂತ ಹೇಳಿದ್ರೆ IASB ಏನಕ್ಕೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದ್ರೆ ಸೊ IFRS ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡಿ IFRS ಸ್ಟ್ಯಾಂಡರ್ಡ್ಸ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ, IFRS ಸ್ಟ್ಯಾಂಡರ್ಡ್ಸ್ ಅನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಸೊ ದಿಸ್ IASB ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ. ಸೊ ಇದು ಒಂದು ಸ್ವತಂತ್ರವಾದ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡುವಂತಕ್ಕಂಥ ಒಂದು ಬಾಡಿ. ಸೊ ಏನನ್ನ ಇದು ಸೆಟ್ ಮಾಡುತ್ತೆ ಅಂದರೆ IFRS ಸ್ಟ್ಯಾಂಡರ್ಡ್ಸನ್ನು, IFRS ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾರ್ಮುಲೇಟ್ ಮಾಡಿ ಡೆವಲಪ್ ಮಾಡಿ ಸೊ ಅದನ್ನು ಪಬ್ಲಿಷ್ ಮಾಡುವಂತಕ್ಕಂಥ ಕೆಲಸ ಮಾಡುವಂತಕ್ಕಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ IASB. IASB ವೆನ್ IASB took over the standard setting responsibility, it took over all the standards issued by the IASC. ಸೊ ಇದು ಯಾವಾಗ ಈ ಒಂದು IFRS ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ರೆಸ್ಪಾನ್ಸಿಬಿಲಿಟೀಸ್ನ ಟೇಕ್ ಓವರ್ ಮಾಡ್ತು ಸೊ ಅವಾಗ ಎಲ್ಲ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇಶ್ಯೂಡ್ ಬೈ ದಿ IASB. ಸೊ IASB ಏನು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿ ಇಶ್ಯೂ ಮಾಡ್ತಿದ್ದು ಆ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಕೂಡ ಎಲ್ಲಿಗೆ ಶಿಫ್ಟ್ ಆಗ್ತದೆ, IASBಗೆ ಶಿಫ್ಟ್ ಆಗ್ತದೆ. ನೋಡಿ, ವೆನ್ IASB took over the standard setting responsibility, it took over all the standards issued by the IASC. ಸೊ IASC ಯಾವ ಸ್ಟ್ಯಾಂಡರ್ಡ್ಸನ್ನು ಇಶ್ಯೂ ಮಾಡ್ತಿತ್ತು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇಶ್ಯೂ ಮಾಡ್ತಿತ್ತು. ಸೊ IASB ಚೇಂಜ್ ಆದಾಗ ಈ IASB ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳಿದ್ರೆ ಈ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡುವಂತಕ್ಕಂಥ ಕೆಲಸ IASB ಮಾಡುತ್ತೆ. ದ IASB currently consists of a good number of experts. They possess experience in setting accounting standards, preparing or auditing financial reports, and having a good accounting educations. The IASB currently consisting ಅಂದರೆ ಈ ಒಂದು IASB ಬೋರ್ಡ್ ಏನಿದೆ ಇಟ್ ಕನ್ಸಿಸ್ಟ್ ಎ ಗುಡ್ ನಂಬರ್ ಆಫ್ ಅಕೌಂಟಿಂಗ್ ಎಕ್ಸ್ಪರ್ಟ್ಸ್. ದೇ ಪೊಸೆಸಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್
and preparing financial statements, auditing financial reports, and they have a good accounting education. ಸೊ ಅಂಥ ಒಂದು ಎಕ್ಸ್ಪರ್ಟ್ಸನ್ನು ಈ ಒಂದು IASB ಬೋರ್ಡ್ ಏನಿದೆ, IASB ಬೋರ್ಡು ಸೊ ಹೊಂದಿದೆ ಅಂತಂದರೆ ಗುಡ್ ಅಕೌಂಟಿಂಗ್ ಎಕ್ಸ್ಪರ್ಟ್ಸನ್ನು. ಅವರು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡೋದಾಗಿರ್ಬೋದು, ಫಿನಾನ್ಷಿಯಲ್ ಇಂಟರ್ಪ್ರಿಟೇಷನ್ ಮಾಡೋದಾಗಿರ್ಬೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು, ಫಿನಾನ್ಷಿಯಲ್ ರಿಪೋರ್ಟ್ಸ್ನ ಆಡಿಟ್ ಮಾಡೋದಾಗಿರ್ಬೋದು. ಸೊ ದೇ ಆರ್ ಆಲ್ ಹ್ಯಾವಿಂಗ್ ಎ ಗುಡ್ ಅಕೌಂಟಿಂಗ್ ಎಜುಕೇಷನ್ಸ್. ಅಂತಹ ವ್ಯಕ್ತಿಗಳನ್ನು, ಅಂತಹ ಒಂದು ಎಕ್ಸ್ಪರ್ಟ್ಸನ್ನು ಈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಏನಿದೆ ಸೊ ಅದು ಹೊಂದಿದೆ. ಹಾಗೆ ಸೊ ಒಂದು IFRS ಅಂದರೆ ವರ್ಲ್ಡ್ ವೈಡು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಅವರು ಸೆಟ್ ಮಾಡಬೇಕು ಅಂತ ಹೇಳಬೇಕಾದ್ರೆ ಸೊ ಅವರು ಅಂತಹ ಒಂದು ಎಕ್ಸ್ಪರ್ಟ್ಸನ್ನು, ಅಂಥ ಒಂದು ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಅಕೌಂಟೆಂಟ್ಸನ್ನು ಈ ಒಂದು IASB ಬೋರ್ಡು ಹೊಂದಿರಬೇಕು. ಹಾಗೆ ಸೊ ದೇ ಆರ್ ಆಲ್ ಎ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಪರ್ಸನ್ಸ್, ಸೊ ಎಕ್ಸ್ಪರ್ಟ್ಸ್. ಸೊ ಅವರು ಒಂದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕಂತ ಹೇಳಿದಾಗ, ಒಂದು ರೂಲ್ಸನ್ನು ಸೆಟ್ ಮಾಡಬೇಕಂತ ಹೇಳಿದಾಗ ಸೊ ಅವ್ರಿಗೆ ಅದ್ರ ಬಗ್ಗೆ ಒಂದು ತರೋ ನಾಲೆಡ್ಜ್ ಇರಬೇಕು. ಸೊ ಅಂತಹ ವ್ಯಕ್ತಿಗಳನ್ನು ಈ ಒಂದು IAS ಮಂಡಳಿ ಏನಿದೆ, ಬೋರ್ಡ್ ಏನಿದೆ ಅದು ಹೊಂದಿದೆ. ಅದನ್ನು ಹೇಳ್ತಿದ್ದಾರೆ, ದ IASB currently consist of a good number of experts. They possess experience in setting accounting standards, preparing financial statements, or auditing financial reports. They have a good accounting education. So ಈ ಬೋರ್ಡ್ ಯಾರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಒಂದು ಗುಡ್ ಅಕೌಂಟಿಂಗ್ ಎಜುಕೇಷನ್, ಗುಡ್ ಅಕೌಂಟಿಂಗ್ ನಾಲೆಡ್ಜನ್ನ, ವೆಲ್ ಕ್ವಾಲಿಫೈಡ್ ಪರ್ಸನ್ಸ್ ಆ ಒಂದು ಮಂಡಳಿಯಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂತ ಹೇಳಿದ್ರೆ, ಸೊ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ IASB. ಸೊ ಈ ಒಂದು IASB ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರು, ಸೊ ಯಾವ ರೀತಿ, ಯಾವ ಒಂದು ಆರ್ಡರಲ್ಲಿ IASB ಸೊ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ದಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಈಸ್ ಆಸ್ ಫಾಲೋಸ್. ಸೊ ಇಲ್ಲಿ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇದೆ ನೋಡಿ, ಒಂದು ಚಾರ್ಟ್ ಇದೆ. ಸೊ ದಿಸ್ ಈಸ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ದಿ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಅಲ್ಲಿ ಮೊದಲನೇ ಬಾಡಿ ಯಾವುದು ಅಂತ ಹೇಳಿದ್ರೆ ಎ ಮಾನಿಟರಿಂಗ್ ಬೋರ್ಡ್. ಸೊ ಮಾನಿಟರಿಂಗ್ ಬೋರ್ಡ್ ಅಪ್ರೂವ್ಸ್ ಅಂಡ್ ಓವರ್ಸೀಸ್ ಟ್ರಸ್ಟೀಸ್. ದಿಸ್ ಇಸ್ ದ ಮೇನ್ ಬಾಡಿ ಆಫ್ ದಿ IASB. ಸೊ ದಿಸ್ ಈಸ್ ದ ಮೇನ್ ಬಾಡಿ ಆಫ್ ದಿ IASB. ಯಾವುದು? ಸೊ ಮಾನಿಟರಿಂಗ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಇಟ್ ಅಪ್ರೂವ್ಸ್ ಅಂಡ್ ಓವರ್ಸೀಸ್ ಟ್ರಸ್ಟೀಸ್ ಆಫ್ ದಿ IASB. ಸೊ ಇದ್ರ ಕೆಳಗಡೆ ಬರುವಂಥದ್ದು IFRS ಫೌಂಡೇಶನ್ಸ್. ಸೊ IFRS ಫೌಂಡೇಶನ್ಸ್, ದೇರ್ ಆರ್ 22 ಟ್ರಸ್ಟೀಸ್ ಆರ್ ದೇ. ಸೊ ಈ IFRS ಫೌಂಡೇಶನ್ಸ್ ಅಲ್ಲಿ ಸೊ ಎಷ್ಟು ಜನ ಟ್ರಸ್ಟೀಸ್ ಇರ್ತಾರೆ? 22 ಟ್ರಸ್ಟೀಸ್ ಇರ್ತಾರೆ. ಸೊ ಇವರ ಒಂದು ಫಂಕ್ಷನ್ಸ್ ಏನು ಅಂದರೆ ಅಪಾಯಿಂಟ್ಮೆಂಟ್ಸ್, ಓವರ್ಸೀಸ್ ಅಂಡ್ ರೈಸ್ ಫಂಡ್ ಫಾರ್ ದಿ ಆರ್ಗನೈಸೇಷನ್. ಸೊ ಈ ಒಂದು ಆರ್ಗನೈಸೇಷನ್ಸ್ಗೆ ಬೇಕಾಗುವಂತಕ್ಕಂಥ ಅಪಾಯಿಂಟ್ಮೆಂಟ್ಸು, ಸೊ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡುವಂತಕ್ಕಂಥದ್ದು, ಓವರ್ಸೀಸ್ ಅಂದರೆ ಆಲ್ ಓವರ್ ಟೇಕ್ ಓವರ್ ಆಲ್ ಓವರ್ ಆಕ್ಟಿವಿಟೀಸನ್ನು ಟೇಕ್ ಓವರ್ ಮಾಡುವಂತಕ್ಕಂಥದ್ದು, ಮತ್ತು ರೈಸ್ ಫಂಡ್ಸ್, ಸೊ ಅವ್ರಿಗೆ ಬೇಕಾದಂಥ ಹಣಕಾಸನ್ನು, ಫಂಡನ್ನು ರೈಸ್ ಮಾಡುವಂತಕ್ಕಂಥದ್ದು ಅಂತಕ್ಕಂಥ ಫಂಕ್ಷನ್ಸ್ನ ಈ IFRS ಫೌಂಡೇಶನ್ಸ್ ಬಾಡಿ ಮಾಡುವಂಥದ್ದು. ಸೊ IFRS ಫೌಂಡೇಶನ್ಸಲ್ಲಿ 22 ಟ್ರಸ್ಟೀಸ್ ಇರ್ತಾರೆ. ಅವ್ರದ್ದು ಕೆಲಸ ಏನು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ಸು, ಓವರ್ಸೀಸು ಮತ್ತು ಫಂಡನ್ನು ರೈಸ್ ಮಾಡುವಂತಕ್ಕಂಥ ಕೆಲಸವನ್ನು ಈ IFRS ಫೌಂಡೇಶನ್ ಕಮಿಟಿ ಮಾಡುತ್ತೆ. ನೆಕ್ಸ್ಟು ಈ IFRS ಫೌಂಡೇಶನ್ಸ್ ಆದಮೇಲೆ ಸೊ ದೇರ್ ಆರ್ 3 ಪಾರ್ಟ್ಸ್ ಇದೆ. ಒನ್ ಈಸ್ IFRS ಅಡ್ವೈಸರಿ ಕೌನ್ಸಿಲ್, ಸೆಕೆಂಡ್ ಒನ್ IASB, ದಟ್ ಈಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್, IFRS ಇಂಟರ್ಪ್ರಿಟೇಷನ್ ಕಮಿಟಿ. ಸೊ ಈ IFRS ಫೌಂಡೇಶನ್ಸ್ ಆದಮೇಲೆ ದೇರ್ ಆರ್ 3 ಪಾರ್ಟ್ಸ್ ಇದೆ. ದಟ್ ಈಸ್ IFRS ಅಡ್ವೈಸರಿ ಕೌನ್ಸಿಲ್, IASB, IFRS ಇಂಟರ್ಪ್ರಿಟೇಷನ್ಸ್ ಕಮಿಟಿ. ಸೊ ಇವ್ರದ್ದು ಏನೇನು ರೋಲ್ ಅಂತ ಹೇಳಿದ್ರೆ, ಸೊ IFRS ಅಡ್ವೈಸರಿ ಕೌನ್ಸಿಲ್, ಸೊ ಈ IFRS ಅಡ್ವೈಸರಿ ಕೌನ್ಸಿಲ್, ಸೊ ಈ IFRS ಅಡ್ವೈಸರಿ ಕೌನ್ಸಿಲ್ಸಲ್ಲಿ ದೇರ್ ಆರ್ 40 ಮೆಂಬರ್ಸ್. ಸೊ 40 ಜನ ಸದಸ್ಯರಿರ್ತಾರೆ ಈ ಒಂದು ಕೌನ್ಸಿಲಲ್ಲಿ. ಸೊ ಇವರು ಒಂದು ಫಂಕ್ಷನ್ ಏನು ಅಂತ ಹೇಳಿದ್ರೆ ಅಡ್ವೈಸ್ ಆನ್ ಅಜೆಂಡಾಸ್. ಇವರು ಸೊ IFRS ಫೌಂಡೇಶನ್ಸ್ ಕಮಿಟಿಗೆ ಸೊ ಇವ್ರು ಏನು ಮಾಡ್ತಾರೆ, ಅಜೆಂಡಾನ ಅಡ್ವೈಸ್ ಮಾಡ್ತಾರೆ. ಸೊ ಏನು ಒಂದು ಅಜೆಂಡಾ ಅಥವಾ ಒಂದು ಸ್ಟ್ರಕ್ಚರನ್ನು ಅಥವಾ ಒಂದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕಾದ್ರೆ ಸೊ ದೇ ನೀಡ್ ಅಡ್ವೈಸ್. ಸೊ ಸಲಹೆ ಸೂಚನೆಗಳನ್ನು ಕೊಡುವಂತಕ್ಕಂಥ ಒಂದು ಕೌನ್ಸಿಲ್ ಯಾವುದಿದು? IFRS ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೊ ದೇ ನೀಡ್ ಎನಿ ಅಡ್ವೈಸ್. ದ ಅಡ್ವೈಸ್
ಗಿವನ್ ಬೈ ದಿಸ್ ಅಡ್ವೈಸರಿ ಕೌನ್ಸಿಲ್. ಸೊ ಇವರು ಅಡ್ವೈಸರ್ನ ಕೊಡ್ತಾರೆ. ಈ ಒಂದು IFRS ಅಡ್ವೈಸರಿ ಕೌನ್ಸಿಲ್ ಅಲ್ಲಿ there are 40 members. Next to IASB. IASB consists of 16 members. IASB consists of 16 members. 16 members ಈ ಒಂದು ಕಮಿಟಿಯಲ್ಲಿ ಇರ್ತಾರೆ. ಸೊ ಇವ್ರದ್ದು ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ ದೇ ವಿಲ್ ಸೆಟ್ ಎ ಟೆಕ್ನಿಕಲ್ ಅಜೆಂಡಾಸ್. ಸೊ ಟೆಕ್ನಿಕಲ್ ಅಜೆಂಡಾಸ್ನ ಸೆಟ್ ಮಾಡ್ತಾರೆ. ಅಪ್ರೂವ್ಸ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್. ಸೊ ಇವರು ಸ್ಟ್ಯಾಂಡರ್ಡ್ಸನ್ನು ಅಂದರೆ IFRS ಸ್ಟ್ಯಾಂಡರ್ಡ್ಸನ್ನು ಅಪ್ರೂವ್ ಮಾಡುವಂತಕ್ಕಂಥ ಕೆಲಸ ಇವರು ಮಾಡ್ತಾರೆ. ಒಂದು ಟೆಕ್ನಿಕಲ್ ಅಜೆಂಡಾನ ಸೆಟ್ ಮಾಡ್ತಾರೆ, ಮತ್ತು ಅದರ್ IFRS ಇಂಟರ್ಪ್ರಿಟ್ ಮಾಡ್ತಾರೆ, ಅನಾಲಿಸಿಸ್ ಮಾಡ್ತಾರೆ, ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸೊ ಯಾರು ಈ IASB ಕಮಿಟಿಯವರು. ಸೊ IASB International Accounting Standard Board consists of 16 members. Their function is to set the technical agendas for standards and they will approve standards. So standards set by the IASB-ನ ಸೆಟ್ ಆದಂಥ ಸ್ಟ್ಯಾಂಡರ್ಡ್ಸನ್ನು ಇವರು ಅಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಒನ್ನು IFRS ಇಂಟರ್ಪ್ರಿಟೇಷನ್ ಕಮಿಟಿ. ಸೊ IFRS ಇಂಟರ್ಪ್ರಿಟೇಷನ್ ಕಮಿಟಿ ಅಂತ ಹೇಳಿದ್ರೆ ಇವ್ರ ಫಂಕ್ಷನ್ ಏನು ಅಂತ ಹೇಳಿದ್ರೆ ದಿಸ್ IFRS ಇಂಟರ್ಪ್ರಿಟೇಷನ್ ಕಮಿಟಿ ಕನ್ಸಿಸ್ಟ್ ಆಫ್ 14 ಮೆಂಬರ್ಸ್. ಸೊ ಇಲ್ಲಿ ಎಷ್ಟು ಜನ ಇರ್ತಾರೆ? 14 ಮೆಂಬರ್ಸು ಇದು ಕಮಿಟಿನಲ್ಲಿ ಇರ್ತಾರೆ. ಇವ್ರದ್ದು ಏನು ಫಂಕ್ಷನ್ಸ್ ಅಂತ ಹೇಳಿದ್ರೆ ಇಶ್ಯೂಸ್ ಇಂಟರ್ಪ್ರಿಟೇಷನ್ಸ್. ದಿಸ್ IFRS ಇಂಟರ್ಪ್ರಿಟೇಷನ್ ಕಮಿಟಿ ಇಶ್ಯೂಸ್ interpretations on the application of IFRS standards. So IFRS standards na apply ಮಾಡೋದಕ್ಕೆ so they will issues a interpretation and develop minor amendments. So IASB ಮತ್ತೆ IFRS related minor amendments ಅನ್ನು ಡೆವಲಪ್ ಮಾಡ್ತಾರೆ. ಮತ್ತೆ IFRS interpretations on the application of IFRS. ಸೊ ಅದರ ಸಂಬಂಧವಾಗಿ ಸೊ ಇಶ್ಯೂಸ್ನ ಇವರು ಇಶ್ಯೂ ಮಾಡ್ತಾರೆ. ದೇ ವಿಲ್ ಇಶ್ಯೂಸ್ ಇಂಟರ್ಪ್ರಿಟೇಷನ್ ಆನ್ ದಿ ಅಪ್ಲಿಕೇಶನ್ ಆಫ್ IFRS ಆ್ಯಂಡ್ ಡೆವಲಪ್ ಮೈನರ್ ಅಮೆಂಡ್ಮೆಂಟ್ಸ್. ಇದಿಷ್ಟು ಕೂಡ ಇವರ ಒಂದು ಕೆಲಸ. ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ವರ್ಕಿಂಗ್ ಗ್ರೂಪ್ ಫಾರ್ ಮೇಜರ್ ಅಜೆಂಡಾ ಪ್ರಾಜೆಕ್ಟ್ಸ್. ಸೊ ಮೇಜರ್ ಅಜೆಂಡಾ ಪ್ರಾಜೆಕ್ಟನ್ನು ವರ್ಕ್ ಮಾಡುವಂಥದ್ದು ಗ್ರೂಪ್ ಇದು. ಸೊ ದಿಸ್ ವರ್ಕಿಂಗ್ ಗ್ರೂಪ್ ಕಮ್ಸ್ ಅಂಡರ್ ದಿ ಕಮಿಟಿ ಆಫ್ IASB ಕನ್ಸಿಸ್ಟ್ ಆಫ್ 16 ಮೆಂಬರ್ಸ್. ಈ ಒಂದು ಬೋರ್ಡ್ ಅಂಡರಲ್ಲಿ ಬರುವಂತಕ್ಕಂಥದ್ದು ವರ್ಕಿಂಗ್ ಗ್ರೂಪು. ಸೊ ಇವರು ಯಾರು ಕೆಳಗಡೆ ವರ್ಕ್ ಮಾಡ್ತಾರೆ? IASB ಸ್ಟ್ಯಾಂಡರ್ಡ್ ಬೋರ್ಡ್ ಅಂಡರಲ್ಲಿ 16 ಮೆಂಬರ್ಸ್ ಇರುವಂತಕ್ಕಂಥ ಒಂದು ಕಮಿಟಿ ಅಂಡರಲ್ಲಿ ದೇ ವಿಲ್ ವರ್ಕ್. ಸೊ ಇದನ್ನು ಇವರು ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ದಿ IASB. ಥ್ಯಾಂಕ್ ಯು.